ವಾಶ್ ಕೂಡ ಮಾಡಿಲ್ಲ ಗಾಡಿ. ಲೈಕ್ ಇಲ್ಲೊಂದು ವಿಷನ್ಸ್ ಆಫ್ ಮಣಿಕಂಠ ಅಂತ. ಟೈಮ್ ಬಂದೀಗ 3:18 ಆಗಿದೆ. ಈಗ ನಾನು ಇಷ್ಟು ದಿನ ಶ್ರಾವಣವನ್ನು ಫಾಲೋ ಅಪ್ ಮಾಡ್ತಿದ್ದೆ, ಬಟ್ ಇವತ್ತು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾನೇಜರ್ ವಿಡಿಯೋ. ಸೊ ಗುಡ್ ಆಫ್ಟರ್ನೂನ್ ಗೈಸ್. ಇವತ್ತು ಲಿಟ್ರಲಿ ಲೇಟಾಗೋಯ್ತು ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ. ಲೈಕ್ ಆಫ್ಟರ್ನೂನ್ 12:30 1 o'clock ಆಗ್ತಾ ಬಂತು. ಸೊ ಇವತ್ತು ಎದ್ದಿದ್ದು ಲೇಟ್ ಆಯಿತು ಆ್ಯಂಡ್ ಅಷ್ಟೊಂದೇನು ವರ್ಕ್ ಇಲ್ಲಾಗಿತ್ತು. ಲೈಕ್ ಏನು ಪ್ಲ್ಯಾನ್ ಇಲ್ಲಾಗಿತ್ತು ಇಲ್ಲಿ ಹೋಗಬೇಕು ಅಂತ. ಸೊ ಲೇಟಾಗೇ ಇರುತ್ತೆ. ಈಗ ಗಾಡಿ ಹತ್ರ ಬಂದಿದ್ದೆ. ವಾಶ್ ಕೂಡ ಮಾಡಿಲ್ಲ ಗಾಡಿ. ಲೈಕ್ ಒರೆಸ್ಲೂ ಇಲ್ಲ, ಬಿಕಾಸ್ ಮಳೆ ಬಂದರೆ ಮತ್ತೆ ಗಲೀಜಾಗ್ಬಿಡುತ್ತೆ. ನೆನ್ನೆ ತಾನೇ ಎಷ್ಟು ಚೆನ್ನಾಗಿ ಒರೆಸಿದ್ದೆ, ಎಲ್ಲ ಮಣ್ಣೆಲ್ಲ ಬಂದುಬಿಟ್ಟಿದೆ ನೋಡಿ. ಅದಕ್ಕೆ ಮತ್ತೆ ಮಳೆಗಾಲ ಹೋಗೋವರೆಗೂ ಒರೆಸೋದೇ ಬೇಡ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಅಂದರೆ ಮೇಲ್ಗಡೆಯಿಂದ ಸ್ವಲ್ಪ ಟಚ್ ಕೊಡೋದು, ಕೆಳಗಡೆಯಿಂದ ಎಲ್ಲ ಮಣ್ಣೆಲ್ಲ ಹಂಗೆ ಇರುತ್ತಲ್ಲ, ಸೊ ಅದನ್ನೆಲ್ಲ ಒರೆಸೋದು ಬೇಡ ಅಂತ ಥಿಂಕ್ ಮಾಡ್ತಿದ್ದೆ. ಆ್ಯಂಡ್ ನೆನ್ನೆ ಹಾಕ್ಸಿದ್ದೆ ಅಂತ ಹೇಳಿದ್ನಲ್ಲ, ವಿಷನ್ಸ್ ಆಫ್ ಮಣಿಕಂಠ ಅಂತ. ಸೊ ಇಲ್ಲೊಂದು ನೇಮ್ ಹಾಕ್ಸಿದ್ದೀನಿ. ಅದಾದಮೇಲೆ ಸೊ ಈ ಕಡೆ ಇಲ್ಲೊಂದು ವಿಷನ್ಸ್ ಆಫ್ ಮಣಿಕಂಠ ಅಂತ. ಆ್ಯಂಡ್ ಇದು ಗಣೇಶದಲ್ಲಿ ಕೆಳಗಡೆ ಹಾಕ್ಸಿದ್ನಲ್ಲ, ಸೊ ಅದು ಮಳೆಗಾಲದಲ್ಲಿ ಕಿತ್ತೋಗ್ಬಿಡ್ತು. ಸೊ ಇಲ್ಲಿ ಹೊಸ್ದಾಗಿ ಹಾಕ್ಸಿದ್ದೀನಿ. ಇದೊಂದು ಚೆನ್ನಾಗಿ ಕಾಣುತ್ತೆ ವೈಟ್ ಕಲರಿಂದ. ಸೊ ಓಕೆ, ಈಗ ನಾನು ಮೆಡ್ ಪ್ಲೇಸ್ ಹತ್ತಿರ ಹೋಗ್ತಾಯಿದ್ದೀನಿ. ಅಲ್ಲೋಗಿ ಆಮೇಲೆ ಸ್ವಲ್ಪ ಮಾರ್ಕೆಟಲ್ಲೇ ಸ್ವಲ್ಪ ವರ್ಕ್ ಇದೆ, ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಲಂಚ್ ಮಾಡಿ ಆಮೇಲೆ ಎಲ್ಲಾದರೂ ಹೋಗೋದಿದ್ದರೆ ವ್ಲಾಗನ್ನು ಮಾಡ್ತೀನಿ. ಸೊ ನೋಡೋಣ ಏನು ಮಾಡೋದು ಅಂತ. ಏನೂ ಪ್ಲ್ಯಾನ್ ಮಾಡಿಲ್ಲ ಎಲ್ಲಾದರೂ ಹೋಗಬೇಕು ಅಂತ. ಸೊ ವಿಲ್ ಸಿ ಗೈಸ್. ಫಸ್ಟ್ ವರ್ಕ್ ಬಂದಿರೋದೇನೋ ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಸೊ ಆಮೇಲೆ ಸಿಗ್ತೀನಿ. 2 hours later. ಸೊ ಗೈಸ್ ಓಕೆ, ಈಗ ಜಸ್ಟ್ ಮನೆಗೆ ಬಂದೆ. ಲೈಕ್ ಔಟ್ಸೈಡ್ ಹೋಗಿ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ ಲೈಕ್ ಬೆಳಂಬರ ಹತ್ರ ಒಂದು ಹಿಲ್ ಸ್ಟೇಷನ್ ಇದೆ. ಸೊ ಅಲ್ಲಿ ಮೇಲ್ಗಡೆ ಒಂದು ಹಿಸ್ಟಾರಿಕಲ್ ಟೆಂಪಲ್ ಆ್ಯಂಡ್ ಅಲ್ಲಿಂದ ವ್ಯೂ ಪಾಯಿಂಟ್ ಕೂಡ ಚೆನ್ನಾಗಿತ್ತು. ಸೊ ಅಲ್ಲೋಗಿ ವೀಡಿಯೋ ಮಾಡೋಣ ಅಂತ ಹೋಗಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಬಿಕಾಸ್ ಅಲ್ಲಿ ಫಿಶರ್ಸ್ಮೆನ್ಸ್ ಎಲ್ಲ ಬಲೆ ಹಾಕಿದ್ರಲ್ಲ, ಸೊ ಅದನ್ನೆಲ್ಲ ತೆಗಿತಾಯಿದ್ರು. ಸೊ ಅವರು ವೆಯ್ಟ್ ಮಾಡಿ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ವೆಯ್ಟ್ ಮಾಡಿದೆ ಸುಮಾರು ಅಷ್ಟಾಯಿತು. ಟೈಮ್ ಬಂದೀಗ 3:18 ಆಗಿದೆ. ಸೊ ನಾನು ಹೋಗಿದ್ದು ಅರೌಂಡ್ 12:30 1 o'clock ಹೋಗಿದ್ದೆ. ಸುಮಾರು ಹೊತ್ತಾಯಿತು ಅಂತ ಹಾಗೆ ಬಂದುಬಿಟ್ಟೆ. ಆ್ಯಂಡ್ ಸಂಜೆ ನೋಡೋಣ ಏನಾದರೂ ಬೇರೆ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದರಾಯಿತು. ಸೊ ನಾಟ್ ಫಿಕ್ಸ್, ಬಟ್ ನೋಡೋಣ. ಆ್ಯಂಡ್ ಮತ್ತೊಂದು ಏನಂದರೆ, ನಾನು ಇಷ್ಟು ದಿನ ಶ್ರಾವಣವನ್ನು ಫಾಲೋ ಅಪ್ ಮಾಡ್ತಿದ್ದೆ, ಬಟ್ ಇವತ್ತು ಫಾಲೋ ಅಪ್ ಮಾಡೋದು ಬ್ರೇಕ್ ಮಾಡಿದ್ದೀನಿ. ನೋಡಿ ಊಟಕ್ಕೆ ಏನೇನಿದೆ ಅಂತ. ಈಗ ಊಟ ಮಾಡ್ಲಿಕ್ಕೆ ಬಂದಿದ್ದೆ ಆಫ್ಟರ್ನೂನು. ಸೊ ಚಿಕನ್ ಬಿರಿಯಾನಿ, ಕಬಾಬ್, ದೆನ್ ಕೋಕ್. ಸೊ ರೀಸನ್ ಏನಂದರೆ, ಮತ್ತು ಲೈಕ್ ಗೋವಾ ಹೋದ್ಮೇಲೆ ಅಲ್ಲಿ ಲೈಕ್ ಎವ್ರಿಡೇ ಬೇರೆ ಬೇರೆ ಫುಡ್ಡನ್ನು ಮಾಡಲಿಕ್ಕಾಗಲ್ಲ 3 ಜನಕ್ಕೂ. ಸೊ ಅದಕ್ಕೆ ಇಲ್ಲಿ ಇರೋಷ್ಟು ದಿನ ಲೈಕ್ ಓಕೆ ಈ ಥರ ಫುಡ್ಡನ್ನು ತಿನ್ಬೋದು, ಮತ್ತು ಅಲ್ಲಿ ಹೋದ್ಮೇಲೆ ಮಾಡಿಕೊಂಡು ತಿನ್ಲಿಕ್ಕೆ ಆಗುವಂಗೆ ಚಾನ್ಸಸ್ ಇಲ್ಲ. ಸೊ ದಟ್ಸ್ ವೈ. ಓಕೆ ಗೈಸ್, ನಾನೀಗ ಊಟನ ಮಾಡ್ತೀನಿ, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ಈವ್ನಿಂಗ್ ಏನಾದರೂ ನೋಡೋಣ, ಎಲ್ಲಾದರೂ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದು ಅಥವಾ ಏನು ಮಾಡೋದು ಅಂತ ನೋಡೋಣ. ಇಲ್ಲ ಅಂತ ಹೇಳಿದ್ರೆ ಹೆಂಗೋ ವ್ಲಾಗನ್ನು ಎಂಡ್ ಮಾಡಿ ಲೈವ್ ಎಲ್ಲಂಗೂ ಅಟೆಂಡ್ ಆಗ್ತೀನಲ್ಲ, ಸೊ ಲೈವಲ್ಲಿ ಮಾತುಕತೆ ಮಾಡಿದ್ರಾಯಿತು. ಸೊ ಓಕೆ ಗೈಸ್, ಈಗ ನಾನು ಊಟ ಮಾಡ್ಕೊಳ್ತೀನಿ, ಆಮೇಲೆ ಸಿಗ್ತೀನಿ. 2 hours later. ಸೊ ಗೈಸ್ ಓಕೆ, ಈಗ ಆಫ್ಟರ್ನೂನ್ ಸ್ವಲ್ಪ ರೆಸ್ಟ್ ಮಾಡಿ ಈಗ ಎದ್ದು ಬಂದಿದ್ದೆ. ಸೊ ಈವ್ನಿಂಗ್ ಆಗಿದೆ, ಲೈಕ್ 5:30 ಸಮಥಿಂಗ್ ಆಗಿದೆ. ಸೊ ಕ್ಲೌಡೆಲ್ಲ ಸ್ವಲ್ಪ ಲೈಕ್ ಮಳೆ ಬರೋ ಥರ ಇದೆ. ಸೊ ಅದಕ್ಕೆ ಮತ್ತೆ ಔಟ್ಸೈಡ್ ಹೋಗಿಲ್ಲ, ಬೈಕ್ ಇಲ್ಲೇ ನಿಂತ್ಕೊಂಡಿದೆ ನೋಡಿ. ಸೊ ಓಕೆ, ಸೊ ಈಗ ಹೆಂಗೋ ಲೈವ್ ಮಾಡೋದಿದೆ 6 ಗಂಟೆಗೆ. ಸೊ ವ್ಲಾಗನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ ಅನಿಸ್ತು. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದರಲ್ಲಿ ಯಾವುದೇ ಥರದ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಲ್ಲಾಗಿದೆ. ನಾರ್ಮಲ್ ಮಾಡಬೇಕು ಅಂತಿದ್ದೆ, ಬಟ್ ಅದು ಪಾಸಿಬಲ್ ಆಗಿಲ್ಲ. ಬಟ್ ಇಟ್ಸ್ ಓಕೆ, ನಾಳೆ ಮಾಡೋಣ. ಸೊ ಲೈವ್ ಎಲ್ಲರೂ ಜಾಯ್ನ್ ಆಗಿ. ಈವ್ನಿಂಗ್ ಲೈಕ್ 6 o'clock ಇರುತ್ತೆ ಡೈಲಿ. ಸೊ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ದೆನ್ ಏನಾದರೂ ಮಾತುಕತೆ ಮಾಡ್ಬೋದು. ಸೊ ನಾಳೆ ಲೈಕ್ ನೆನ್ನೆ ವ್ಲಾಗಲ್ಲಿ ಲೈಕ್ ನೆನ್ನೆ ಲೈವಲ್ಲಿ ಫುಲ್ ಆನ್ಲೈನ್ ಲೆಕ್ಚರಿಂಗ್ PW ಥರ ಇತ್ತು. ಸೊ ಓಕೆ, ಮಳೆ ಹನಿ ಬರ್ತಿರೋ ಥರ ಇದೆ ಸೀನ್ ಫುಲ್ಲು. ಸೊ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ ಅಷ್ಟೇ. ಸೊ ಓಕೆ ಗೈಸ್, ಸಿಗೋಣ ನಾಳೆ ವ್ಲಾಗಲ್ಲಿ. ಲೈವ್ ಎಲ್ಲರೂ ಅಟೆಂಡ್ ಆಗಿ ಮಾತಾಡೋಣ. ಸೊ
ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಗೈಸ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಬೈ ಗೈಸ್, ಬಾಯ್.